ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ದಾವೀದನು ಎಲ್ಲ ಯುದ್ಧಗಳಲ್ಲಿ ಜಯಗಳಿಸೋದನ್ನು ಕಂಡು ಅಲ್ಲಿನ ಜನರು ಆತನ ಸುಪ್ರಸಿದ್ಧಿ ಹೆಚ್ಚಾದದನ್ನು ಕಂಡು ಅರಸ ಸೌಲನ ಮುಂದೆ ಆತನನ್ನು ಹೊಗಳಿ ಹಾಡ್ತಾರೆ. ಸೌಲ ಕೊಂದ 1000 ಗಟ್ಟಳೆ, ದಾವೀದನು ಕೊಂದನು 10,000 ಗಟ್ಟಳೆ. ಇದನ್ನು ಕೇಳಿದ ಸೌಲ ಕೋಪಗೊಳ್ತಾನೆ, ದಾವೀದನ ಮೇಲೆ ಅಸೂಯೆ ಪಡ್ತಾನೆ ಮತ್ತು ದಾವೀದನನ್ನು ಕೊಲ್ಲಬೇಕೆಂದು ತನ್ನ ಮಗ ಯೋನಾತನಿಗೂ ಎಲ್ಲ ಪರಿವಾರಕ್ಕೆ ಆಜ್ಞಾಪಿಸುತ್ತಾನೆ. ಇಲ್ಲಿ ನಾವು ಯೇಸುಕ್ರಿಸ್ತರ ನೆರಳನ್ನು ಇಲ್ಲಿ ದಾವೀದನಲ್ಲಿ ಕಾಣಬಹುದು. ಯೇಸು ಸಹ ಸುಪ್ರಸಿದ್ಧಿಯಾದಾಗ, ಯೇಸು ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ಜನಪ್ರಿಯರಾದಾಗ ಜನರು ಯೇಸುವನ್ನು ಹಿಂಬಾಲಿಸಿದ್ರು. ಅನೇಕ ರೋಗಿಗಳು, ಪಿಶಾಚಿ ಪೀಡಿತರು, ಅನೇಕ ಜನರು ಯೇಸುವನ್ನು ಹುಡುಕಿಕೊಂಡು ಬರ್ತಾರೆ. ಯೇಸು ಸುಪ್ರಸಿದ್ಧಿಯಾದುದನ್ನು ಕಂಡು ಇಲ್ಲಿ ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸುವಿನ ಮೇಲೆ ಅಸೂಯೆ ಪಡ್ತಾರೆ, ಕೋಪಗೊಳ್ತಾರೆ, ಯೇಸುವನ್ನು ಕೊಲ್ಲಬೇಕು ಅಂತ ಹವಣಿಸ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಪಿಶಾಚಿ ಸಹ ಯೇಸುವಿಗೆ ನೀವೇ ದೇವರ ಪುತ್ರ ಎಂದು ಹೇಳೋದು ಆ ಪಿಶಾಚಿ ದೇವರಿಗೆ ಒಂದು ಸರೆಂಡರ್ ಆಗಿರೋದಲ್ಲ, ಬದಲಾಗಿ ಆ ಪಿಶಾಚಿಗೆ ದೇವರು ಯೇಸು ಕ್ರಿಸ್ತರು ಯಾರು ಎಂಬ ನಾಲೆಜ್ ಇತ್ತು, ಆದರೆ ಅದು ಸರೆಂಡರ್ ಆಗಿಲ್ಲ. ಪ್ರಿಯರೇ, ಇವತ್ತು ನಮಗೂ ಕೂಡ ಯೇಸು ಯಾರು, ಯೇಸು ಅದ್ಭುತ ಸ್ವರೂಪಿ, ಯೇಸು ರಕ್ಷಕ, ಈ ರೀತಿ ನಮಗೆ ನಾಲೆಜ್ ಇರ್ಬೋದು, ಆದರೆ ಯೇಸು ಕ್ರಿಸ್ತರಿಗೆ ನಾವು ಸರೆಂಡರ್ ಆಗಿದ್ದೇವಾ? ನಮ್ಮಲ್ಲಿರುವ ಸ್ವಾತಂತ್ರ್ಯದಲ್ಲಿ ಯೇಸುವನ್ನು ನಮ್ಮ ಹೃದಯದ, ನಮ್ಮ ಸ್ವಂತ ರಕ್ಷಕ, ಪ್ರಭು ಎಂದು ನಮ್ಮನ್ನೇ ನಾವು ಅವರಿಗೆ ಒಪ್ಪಿಸಿದ್ದೇವಾ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಇವತ್ತು ನಮ್ಮನ್ನೇ ನಾವು ಈ ವಾಚನಗಳ ಮುಖಾಂತರ ಪರಿಶೀಲಿಸಿ ನೋಡಬೇಕು. ಇವತ್ತು ನನ್ನಲ್ಲಿ ವೈಯಕ್ತಿಕವಾಗಿ ನಮ್ಮನ್ನೇ ನೋಡೋಣ. ಸೌಲನಲ್ಲಿರುವ ಅಸೂಯೆಯ ದುರಾತ್ಮ ಇದೆಯಾ? ನಾವು ಪರಿಶೀಲಿಸುವಾಗ ಖಂಡಿತ ನಮಗೆ ಕಾಣುತ್ತೆ. ದೇವರ ವಾಕ್ಯವೆಂಬ ಕನ್ನಡಿ ಮುಂದೆ ಬಂದಾಗ, ಯೇಸು ಕ್ರಿಸ್ತರ ಪರಿಶುದ್ಧತೆಯ ಮುಂದೆ ಬಂದಾಗ ನಮ್ಮ ಈ ಒಂದು ಆಧ್ಯಾತ್ಮಿಕ ಇಶ್ಯೂ, ಪಾಪ, ಅಸೂಯೆ ಖಂಡಿತ ನಮ್ಮ ಮುಂದೆ ಬರುತ್ತೆ. ನಮ್ಮಲ್ಲಿದ್ದರೆ ನಾವು ಮೊದಲನೇದಾಗಿ ಇದಕ್ಕಾಗಿ ರಿಪೆಂಟ್ ಆಗಬೇಕು. ಇದು ನಮ್ಮ ಆಧ್ಯಾತ್ಮಿಕ ದುಸ್ಥಿತಿಯಾಗಿದೆ, ಇದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ಇದು ನಮ್ಮನ್ನು ಪ್ರಿಯರೇ ದೇವರಿಂದ ದೂರ ಮಾಡುತ್ತೆ, ದೇವರ ಒಳಿತುಗಳನ್ನು ನಾವು ಸವಿಯದಂತೆ ಮಾಡುತ್ತೆ. ಯಾರಾದರೂ ನಮಗಿಂತ ಕುಟುಂಬದಲ್ಲಿ, ಮಿನಿಸ್ಟ್ರಿಯಲ್ಲಿ, ಬೇರೆ ಸ್ಥಳಗಳಲ್ಲಿ ಜನಪ್ರಿಯರಾದಾಗ, ಫೇಮಸ್ ಆದಾಗ ನಮ್ಮ ಆಲೋಚನೆಗಳೇನಾಗಿದೆ? ಕಾಯಿನ ಆಬೇಲನನ್ನು ಕೊಲ್ಲಲು ಅಸೂಯೆ ಕಾರಣ. ಫರಿಸಾಯರು, ಧರ್ಮಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಲು ಕಾರಣ ಅಸೂಯೆಯಾಗಿದೆ. ಅಸೂಯೆ, ಮತ್ಸರ ಇವತ್ತು ಸರಿಯಾಗಿ ನಮ್ಮಲ್ಲಿ ಪರಿಶೀಲಿಸಬೇಕು ನಾವು ಮತ್ತು ಇದನ್ನು ಡೀಲ್ ಮಾಡಬೇಕು. ಇದು ಕುಟುಂಬಗಳನ್ನು ಒಡೆಯುತ್ತೆ, ಕೋಪ ಜಗಳಕ್ಕೆ ಕಾರಣವಾಗುತ್ತೆ, ಕೊಲೆ ಮಾಡುವುದಕ್ಕೂ ಕೂಡ ಇದು ಎಸೋದಿಲ್ಲ. ಪ್ರಿಯರೇ, ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿರುವ ಅಜ್ಞಾನವಾಗಿದೆ. ನಾವು ಯೇಸು ಕ್ರಿಸ್ತರಲ್ಲಿ ಯಾರಾಗಿದ್ದೇವೆ, ನಮ್ಮ ಐಡೆಂಟಿಟಿ ನಮಗೆ ಮೊದಲನೇದಾಗಿ ತಿಳಿದಿರಬೇಕು. ನಮ್ಮಲ್ಲಿ ಒಂದು ಪಶ್ಚಾತ್ತಾಪದ ದೀನ ಮನೋಭಾವ ಇರುವಾಗ ಆ ಪಾಪವನ್ನು ಬೇರು ಸಹಿತ ನಾವು ತೆಗೆದು ಕ್ರಿಸ್ತರ ಒಂದು ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮರ ಸಹಾಯದಿಂದ ತೆಗೆದುಹಾಕಲು ಸಾಧ್ಯ. ಇಲ್ಲವಾದರೆ ಪ್ರಿಯರೇ, ನಮ್ಮಿಂದ ಸೌಲನ ಅದೇ ಗುಣ ಹೊರಬರುವುದು, ಅನೇಕ ರೀತಿಯ ಪಾಪಗಳು ನಮ್ಮಲ್ಲಿ ಕಾಣಲ್ಪಡುವುದು. ಪ್ರಿಯರೇ, ಯೇಸು ಕ್ರಿಸ್ತರ ಮನೋಭಾವದಿಂದ ನಾವು ಈ ವರ್ಷ ತುಂಬಲ್ಪಡಬೇಕಾದ್ರೆ ಪ್ರಿಯರೇ, ನಾವು ಯೋನಾತನಂತೆ ದೇವರ ಮಹಿಮೆಗಾಗಿ ಜೀವಿಸಬೇಕು. ಯೇಸು ಕ್ರಿಸ್ತರ ಸತ್ಸಂಬಂಧದಲ್ಲಿ ಯಾವ ರೀತಿಯಲ್ಲಿ ಯೋನಾತನು ದಾವೀದನ ಗೆಳೆಯನಂತಿದ್ದ, ಅದೇ ರೀತಿಯಲ್ಲಿ ನಾವು ಕೂಡ ಯೇಸು ಕ್ರಿಸ್ತರ ಗೆಳೆತನದಲ್ಲಿ ಮುಂದೆ ಸಾಗಬೇಕು. ಆಗ ನಾವು ಅನೇಕರನ್ನು ರಕ್ಷಣೆಯ ದಾರಿಗೆ ತರುವ ಸಾಧನಗಳಾಗುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.